ಹಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ UL ಗೇಮಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಫ್ರೀ ಫೈರ್ ಸೆನ್ಸಿಟಿವಿಟಿನ ನಿಮ್ಮ ಡಿವೈಸಲ್ಲೇ ಯಾವ ಥರ ಕ್ರಿಯೇಟ್ ಮಾಡೋದು ಅನ್ನೋದು ಹೇಳ್ಕೊಡ್ತೀನಿ. ಮೊದಲು ಸೆನ್ಸಿಟಿವಿಟಿಗೆ ಬಂದು ಎಲ್ಲ 0 ಮಾಡ್ಕೊಳ್ಳಿ. ಆದಮೇಲೆ ಮೊದಲನೇದಾಗಿ ಜನರಲ್ ಸೆನ್ಸಿಟಿವಿಟಿ, ಅದು ನಮ್ಮ ಸ್ಕ್ರೀನು ಮತ್ತು ಮೂಮೆಂಟ್ ಸ್ಪೀಡ್ನ ಇನ್ಕ್ರೀಸ್ ಮಾಡೋದಕ್ಕೆ ಕೊಟ್ಟಿರೋದು. ನೋಡ್ಬೋದು, ಸ್ಕ್ರೀನ್ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ಆಗ್ತಿಲ್ಲ. ಈಗ ಜನರಲ್ನ ಬಂದ್ಬಿಟ್ಟು 105 ಇಡೋಣ. 100 ಇಟ್ಬಿಟ್ಟು ಈಗ ಒಂದ್ಸರಿ ಟೆಸ್ಟ್ ಮಾಡೋಣ. ಸ್ಕ್ರೀನ್ ರೊಟೇಟ್ ಆಗ್ತಿದೆ, ಸ್ವಲ್ಪ ಆಗ್ತಿದೆ. ಈಗ ತಿರ್ಗಾ ಬಂದ್ಬಿಟ್ಟು ಸೆನ್ಸಿಟಿವಿಟಿಗೆ ಜನರಲ್ನ 105 ಇಡೋಣ. ನಾವು ಸ್ಮೂತ್ ಆದಷ್ಟು ಗೇಮ್ ಪ್ಲೇ ನಮ್ಮದು ಇನ್ನೂ ಹಾರ್ಡ್ ಆಗುತ್ತೆ. ಈಗ ಸ್ಮೂತಾಗಿ ವರ್ಕ್ ಆಗ್ತಿದೆ ಸ್ಕ್ರೀನು. ನೆಕ್ಸ್ಟ್ ಬಂದ್ಬಿಟ್ಟು ಈಗ ರೆಡ್ ಡಾಟು. ನಾವು ರೆಡ್ ಡಾಟ್ ಇರೋ ಗನ್ ಸ್ಕೋಪ್ನೇ ತಗೋಬೇಕು. ಅದಕ್ಕೂ ಮುಂಚೆ ನಾವು ರೆಡ್ ಡಾಟ್ನ ಆ್ಯಸ್ ಯೂಶುವಲ್ 50ಗೆ ಸೆಟ್ ಮಾಡಿದ್ದೀವಿ. ನಿಮ್ಮಿಷ್ಟ, ಸ್ಟಾರ್ಟಿಂಗಲ್ಲಿ ಅಷ್ಟಕ್ಕೆ ಬೇಕಾದರೂ ಸೆಟ್ ಮಾಡ್ಕೊಳ್ಳಿ. ಈಗ ನಾನು ಶೀಲ್ಡೆಡ್ ಗನ್ ತಗೊಂಡಿದ್ದೀನಿ, ಇದೇ ರೆಡ್ ಡಾಟ್ ಸ್ಕೋಪ್ ಇರೋದು. ಈಗ ಚೆಕ್ ಮಾಡೋಣ. ನೋಡ್ಬೋದು, 50ಗೆ ಇಟ್ಟಾಗ ಸ್ವಲ್ಪ ಡ್ಯಾಮೇಜ್ ಬೀಳ್ತಿದೆ. ಸ್ಕೋಪು ಕೂಡ ಬಿರ್ಬಿರಿನ ಮೂವ್ ಆಗ್ತಿಲ್ಲ. ಈಗ 50 ಇರೋದನ್ನ 100ಗೆ ಮಾಡೋಣ. 100ಗೆ ಇಟ್ಟಿದ್ದೀನಿ. ಈಗ ಒಂದ್ಸರಿ ಚೆಕ್ ಮಾಡೋಣ ಸ್ಕೋಪ್ ಹಾಕಿ. ಈಗಲೂ ಕೂಡ ಸ್ಕೋಪು ಮೂವ್ ಆಗ್ತಿಲ್ಲ, ಡ್ಯಾಮೇಜು ಬೀಳ್ತಿಲ್ಲ, ಫೈರ್ ಒಂದು ಆಗ್ತಿದೆ. ನೆಕ್ಸ್ಟು ಅದನ್ನೇ ಈಗ ಕಡಿಮೆ ಮಾಡ್ತಾ ಬರೋಣ. ಈಗ ಸ್ಕೋಪ್ ಹಾಕಿ ತಿರ್ಗಾ ಚೆಕ್ ಮಾಡೋಣ. ಈಗ ಸ್ವಲ್ಪ ಡ್ಯಾಮೇಜ್ ಬೀಳ್ತಿದೆ ಎನಿಮಿಗೆ. ಈಗ ಸ್ವಲ್ಪ ಡ್ಯಾಮೇಜ್ ಬೀಳ್ತಿದೆ. ಸ್ಕೋಪ್ ಹಾಕಿರೋದ್ರಿಂದ ಸ್ಕೋಪು ಸ್ವಲ್ಪ ಮೂವ್ ಆಗ್ತಿದೆ ಸ್ಮೂತಾಗಿ. ಈಗ ಡ್ಯಾಮೇಜ್ ಬೀಳ್ತಿದೆ. ಇದೇ ಥರ ಗೈಸ್, ನೀವು ನಿಮ್ಮ ಫೋನಲ್ಲಿ ಸ್ಕೋಪ್ ಹಾಕ್ಕೊಳ್ಳಿ. ಸ್ಮೂತಾಗಿ ಮೂವ್ ಆದಾಗ ನೀವು ಅಲ್ಲೇ ಸ್ಟಿಕ್ ಆನ್ ಆಗಿ, ಇಲ್ಲ ಆಗಲಿಲ್ಲ ಅಂದರೆ ನೀವು ಅದನ್ನು ಹಾರ್ಡ್ ಆಗಿದ್ರೆ ಸ್ಕೋಪು, ಅವಾಗ ನೀವು ಅದನ್ನು ಕಡಿಮೆ ಮಾಡ್ತಾ ಬನ್ನಿ. 5 ಇದನ್ನು ನಂಬರ್ಸ್ನ ಕಡಿಮೆ ಮಾಡಿ. ಇಲ್ಲ ಆಗ್ತಿಲ್ಲ ಅಂದರೆ 5ನ ಜಾಸ್ತಿ ಮಾಡ್ತಾ ಹೋಗಿ. ಅಷ್ಟೇ ನಿಮ್ಮ ಸೆನ್ಸಿಟಿವಿಟಿ ಪರ್ಫೆಕ್ಟಾಗಿ ಒಂದು ಸಿಗುತ್ತೆ. ಈಗ ನಂದು ರೆಡ್ ಡಾಟ್ ಆಯಿತು. ನೆಕ್ಸ್ಟು 2x ಸ್ಕೋಪು. 2xಗೆ ನಾನೀಗ UMP ತಗೊಂಡಿದ್ದೀನಿ. UMPಲಿ ಟೆಸ್ಟ್ ಮಾಡೋಣ. ಈಗ ಹೆಂಗಿರೋ ಸೆನ್ಸಿಟಿವಿಟಿ 0 ಮಾಡಿದ್ದೀನಿ ನೋಡಿ. 0ದಲ್ಲಿದ್ದಾಗ ಬೀಳ್ತಿಲ್ಲ ಡ್ಯಾಮೇಜ್, ಸ್ಕೋಪು ಕೂಡ ಕ್ಲೀನಾಗಿ ಮೂವ್ ಆಗ್ತಿಲ್ಲ. ಈಗ ಸೆನ್ಸಿಟಿವಿಟಿಗೆ ಬಂದು 2xನ 100ಗೆ ಸೆಟ್ ಮಾಡ್ತೀನಿ. ಗೆ ಸೆಟ್ ಆಯಿತು. ಈಗ ಸ್ಕೋಪ್ ಹಾಕಿ ಚೆಕ್ ಮಾಡೋಣ. ಈಗಲೂ ಕೂಡ ಬೀಳ್ತಿಲ್ಲ ಅಷ್ಟೊಂದು ಡ್ಯಾಮೇಜು, ಸ್ವಲ್ಪ ಡ್ಯಾಮೇಜ್ ಬೀಳ್ತಿದೆ. ಸ್ಕೋಪು ಕೂಡ ಮೂವ್ ಆಗ್ತಿಲ್ಲ ಅಷ್ಟೊಂದು. ಈಗ ಅದನ್ನೇ ಕಡಿಮೆ ಮಾಡ್ತಾ ಬರೋಣ. ನಾನು ಹೇಳ್ದಂಗೆ 5ನ ಡೌನ್ ಮಾಡಿ, ಸ್ಕೋಪು ಇದಾಗಲಿಲ್ಲ ಅಂದಾಗ. ಈಗ ಸ್ವಲ್ಪ ಸ್ಕೋಪ್ ಮೂವ್ ಆಗ್ತಿದೆ, ಆದರೆ ಡ್ಯಾಮೇಜ್ ಬೀಳ್ತಿಲ್ಲ. ಈಗ ತಿರ್ಗಾ ಬರೋಣ. ಸೆನ್ಸಿಟಿವಿಟಿನಲ್ಲಿ 2xನ ಇನ್ನೂ 5 ಕಡಿಮೆ ಮಾಡಿ 90ಗೆ ಇಟ್ಟಿದ್ದೀನಿ. 90ಲಿ ಚೆಕ್ ಮಾಡ್ತಾ ಇದ್ದೀನಿ. ಸ್ಕೋಪ್ ಮೂವ್ ಆಗ್ತಿದೆ, ಆದರೆ ಡ್ಯಾಮೇಜ್ ಬೀಳ್ತಿಲ್ಲ. ಇನ್ನೂ ಸ್ವಲ್ಪ ಬೇಕಾಗಿತ್ತು. ಈಗ ಇಲ್ಲಿರೋ ಕ್ಯಾರೆಕ್ಟರ್ ಮೇಲೆ ಚೆಕ್ ಮಾಡ್ತೀನಿ ಸ್ಕೋಪ್ನ. ಈಗ ಕರೆಕ್ಟಾಗಿ ಬೀಳ್ತಿದೆ. ಸ್ಕೋಪ್ ನೋಡಿ ಯಾವ ಥರ ಸ್ಮೂತಾಗಿ ಮೂವ್ ಆಗ್ತಿದೆ. ಸ್ಕೋಪ್ ಹಾಕಿ ನೋಡಿ. ಈಗ ನೋಡಿ ಆ ಥರ ಡ್ರ್ಯಾಗ್ ಆಗುತ್ತೆ. 90ಗೆ ನಂದು ಈಗ ಡ್ರ್ಯಾಗ್ ಆಗಿದೆ ನನ್ನ ಡಿವೈಸಲ್ಲಿ. ನಿಮ್ಮ ಡಿವೈಸು ಅಷ್ಟೇ, ಎಷ್ಟಕ್ಕೆ ಬೇಕಾದರೂ ಅದು ಪರ್ಫೆಕ್ಟಾಗಿ ಡ್ರ್ಯಾಗ್ ಆಗೋ ತನಕ ನೀವು ಬಿಡಬೇಡಿ. ಅಲ್ಲಿವರೆಗೂ ಕಡಿಮೆ ಮಾಡ್ತಾನೆ ಇರಿ, ಇಲ್ಲ ಜಾಸ್ತಿ ಮಾಡಿ. ನಿಮಗೆ ಗೊತ್ತಾಗುತ್ತೆ, ಫೀಲ್ ಆಗುತ್ತೆ ಎಷ್ಟಕ್ಕೆ ಇದು ಸೆನ್ಸಿಟಿವಿಟಿ ಪರ್ಫೆಕ್ಟ್ ಆಗುತ್ತೆ ಅಂತ. ಈಗ ನೋಡಿ, ಹೆಡ್ ಶಾಟ್ ಎಲ್ಲ ಕನೆಕ್ಟ್ ಆಗ್ತಾ ಇದೆ UMPನಲ್ಲಿ. ಸ್ಕೋಪ್ ಇಲ್ದೇನೆ ಸ್ಕೋಪ್ ಇಟ್ಟರು ಕೂಡ ಡ್ರ್ಯಾಗ್ ಆಗ್ತಿದೆ ನೋಡಿ. ಡ್ರ್ಯಾಗ್ ಮಾಡಿದ್ರೆ ಡ್ರ್ಯಾಗ್ ಆಗ್ತಿದೆ. ಹೆಡ್ ಶಾಟು ಕೂಡ ಬೀಳ್ತಿದೆ. ಈಗ ನೆಕ್ಸ್ಟು 4x SKS ತಗೊಂಡಿದ್ದೀನಿ 4x ಸ್ಕೋಪ್ ಚೆಕ್ ಮಾಡೋದಕ್ಕೆ. ಈಗ ಅದನ್ನು ಸೇಮ್ ಮಾಮೂಲಿ 0 ಇಟ್ಟಿದ್ದೆ.
ಈಗ ಬಂದು ಎಸ್ ಕೆ ಎಸ್ ಅಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಎಸ್ ಕೆ ಸ್ಕೋಪ್ ಹಾಕಿರೂ ಮೂವ್ ಆಗ್ತಿಲ್ಲ ಅಷ್ಟೊಂದು. ಈಗ ಜನರಲ್ 4Xನ ನಾವು 100ಗೆ ಸೇಮ್ ಇಡ್ತಾ ಇದ್ದೀನಿ. ಈಗ ಚೆಕ್ ಮಾಡ್ತೀನಿ, ಈಗ ಬೀಳ್ತಿಲ್ಲ, ಎಲ್ಲೋ ಒಂದೊಂದು ಡ್ಯಾಮೇಜ್ ಕೊಡ್ತಿದೆ. ಈಗ ತಿರ್ಗಾ ಬಂದೆ 100X 4Xನ 100ಇಂದ 95 ಮಾಡಿದ್ದೀನಿ. ಈಗ ಸ್ವಲ್ಪ ಬೀಳ್ತಿದೆ, ಸ್ಕೋಪು ಮೂವ್ ಆಗ್ತಿದೆ ಅಷ್ಟೊಂದೇನು ಸ್ಮೂತಾಗಿ. ನೆಕ್ಸ್ಟ್ ತಿರ್ಗಾ ಬರ್ತೀನಿ, ಅರೆ ಡ್ಯಾಮೇಜ್ ಬೀಳ್ತಿಲ್ವಲ್ಲ, ಅದರಿಂದ 95 ಇರೋದನ್ನ 90ಗೆ ಮಾಡ್ತಾ ಇದ್ದೀನಿ. 90ಲಿ ಸ್ಕೋಪ್ ಮೂವ್ ಆಗ್ತಿದೆ, ಅರೆ ಡ್ಯಾಮೇಜ್ ಬೀಳ್ತಿಲ್ಲ. ನೋಡ್ಬೋದು ಒಂದೊಂದೇ ಡ್ಯಾಮೇಜ್ ಬುಲೆಟ್ ಬೀಳ್ತಿದೆ. ಈಗ ತಿರ್ಗಾ ಬಂದು ಅದನ್ನು 99ಗೆ ಇಕ್ತೀನಿ. 99ಅಲ್ಲಿ ಈಗ ನೋಡ್ಬೋದು, ಈಗ ಸ್ಕೋಪು ಕೂಡ ಮೂವ್ ಆಗ್ತಿದೆ. ನೋಡ್ಬೋದು ಹೆಡ್ಡು ಕೂಡ ಕನೆಕ್ಟ್ ಆಗ್ತಿದೆ, ಸ್ಮೂತಾಗಿ ಬರ್ತಿದೆ. ಈಗ ಡ್ಯಾಮೇಜ್ ಕೂಡ ಬೀಳ್ತಿದೆ, ನೋಡ್ಬೋದು ನೀವು ನೋಡಿ, ಡ್ಯಾಮೇಜ್ ಕೂಡ ಬೀಳ್ತಿದೆ ಸ್ಕೋಪ್ ಇದಿಲ್ಲ ಅಂದರೆ. ಈ ಕ್ಯಾರೆಕ್ಟರ್ ಮೇಲೆ ಚೆಕ್ ಮಾಡೋಣ, ಇಲ್ಲಿರೋಕ್ಕೆ ನೋಡ್ಬೋದು ಡ್ರ್ಯಾಗ್ ಕೂಡ ಮಾಡ್ತಾ ಇದ್ದೀನಿ. ಇಲ್ಲಿ ಡ್ರ್ಯಾಗ್ ಕೂಡ ಆಗ್ತಿದೆ ಸ್ಮೂತಾಗಿ. ನಿಮ್ಮ ಡಿವೈಸಲ್ಲೂ ಕೂಡ ಡ್ರ್ಯಾಗ್ ಆಗುತ್ತೆ, ಆವಾಗ ಪರ್ಫೆಕ್ಟ್ ಸೆನ್ಸಿಟಿವಿಟಿ ನೀವು ಇಕ್ಬೇಕಾಗುತ್ತೆ. ನಾನು ಹೇಳಿರೋ ಸ್ಟೆಪ್ಸ್ನ ಫಾಲೋ ಮಾಡಿ ಗೈಸ್, ನಿಮಗೆ ಪರ್ಫೆಕ್ಟ್ ಸೆನ್ಸಿಟಿವಿಟಿ ನಿಮಗೆ ಸಿಗುತ್ತೆ. ನೋಡ್ಬೋದು ಎಸ್ ಕೆ ಎಸ್ ಅಲ್ಲೂ ಹೆಡ್ ಶಾಟ್ ಕನೆಕ್ಟ್ ಆಗ್ತಿದೆ. ನೋಡ್ಬೋದು ನಿಮ್ಮ ಮುಂದೆನೇ ನಾನು ಟ್ರೈ ಮಾಡ್ತಾ ಇದ್ದೀನಿ. ಡ್ರ್ಯಾಗ್ ಕೂಡ ಮಾಡ್ತಾ ಇದ್ದೀನಿ, ಡ್ರ್ಯಾಗು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಈಗ 8X AWM-Y ತಗೊಂಡಿದ್ದೀನಿ. ಈಗ ಸೆನ್ಸಿಟಿವಿಟಿಗೆ ಬಂದು ಸ್ನೈಪರ್ನು ಕೂಡ ನಾವು 100ಗೆ ಇಟ್ಟಿದ್ದೀನಿ. ಈಗ ನೋಡ್ಬೋದು ಮೂವ್ ಏನೋ ಆಗ್ತಿದೆ, ಆದರೆ ಡ್ಯಾಮೇಜ್ ಬೀಳ್ತಿಲ್ಲ. ಇದು ಸಿಂಗಲ್ ಶಾಟ್ ಅಲ್ವಾ, ಅದರಿಂದ ಬೀಳ್ತಿಲ್ಲ. ನೋಡ್ಬೋದು ಮೂವ್ ಆಗ್ತಿದೆ, ಆದರೆ ಡ್ಯಾಮೇಜ್ ಬೀಳ್ತಿಲ್ಲ. ಈಗ ಬಂದ್ಬಿಟ್ಟು ಜನರಲ್ ಸ್ನೈಪರ್ನ ನಾವು 95 ಮಾಡೋಣ. 95 ಇಟ್ಟೆ, ಈಗ ಬೀಳ್ತಿದೆ 300, ಸ್ಮೂತಾಗಿ ಬೀಳ್ತಿದೆ. ನೋಡ್ಬೋದು ಈಗ ಸ್ಮೂತಾಗಿ ಬೀಳ್ತಿದೆ. ನೋಡಿ ಯಾವ ಥರ ಅವ್ರಿಗೆ ಅದೇ ಎನಿಮಿಗೆ ಇದಾಗಿ ಸ್ಮೂತಾಗಿ AWM ಸ್ಕೋಪ್ ನಂದು ಇದಾಗ್ತಿದೆ, ಅದೇ ಥರ ನಿಮ್ಮ ಡಿವೈಸಲ್ಲೂ ಆಗುತ್ತೆ. ನಾನು ಹೇಳಿರೋ ಸ್ಟೆಪ್ಸ್ನ ಫಾಲೋ ಮಾಡಿ. ಈಗೇನ ಸ್ಕೋಪು ಸ್ಮೂತಾಗಿ ಮೂವ್ ಆಯಿತು ಅಂದರೆ ಅಲ್ಲಿಗೆ ಸ್ಟಿಕ್ ಆನ್ ಆಗಿ, ಆಗಲಿಲ್ಲ ಅಂದರೆ 5 ಜಾಸ್ತಿ ಮಾಡಿ ಇಲ್ಲ ಕಡಿಮೆ ಮಾಡಿ 100ಅಲ್ಲೇ, ಆವಾಗ ನಿಮಗೆ ಪರ್ಫೆಕ್ಟ್ ಸೆನ್ಸಿಟಿವಿಟಿ ಸಿಕ್ಕೋಗ್ಬಿಡುತ್ತೆ. ಈಗ ಫ್ರೀ ಕ್ಯಾಮ್ರಾ ಬಟನ್ ಬಂದ್ಬಿಟ್ಟು ನಿಮ್ಮ ಇಷ್ಟ, ಅದು ನೀವು ಟರ್ನ್ ಆನ್ ಮಾಡೋದಕ್ಕೋಸ್ಕರ ಕೊಟ್ಟಿರೋದು. ಅದು ನೀವು ಎಷ್ಟು ಬೇಕಾದ್ರೂ ಇಕ್ಕೋಬೋದು, ಅದನ್ನೇನು ನಿಮಗೆ ಗೇಮ್ ಪ್ಲೇ ಮೇಲೆ ಇದಾಗಲ್ಲ, ಅದು ನಿಮ್ಮಿದ್ರ ಮೇಲೆ. ನೋಡಿ ನಾನು ಇಕ್ಕೊಂಡಿದ್ದೀನಿ, ನೋಡ್ಬೋದು ಈಗ ಓಡಾಡ್ಕೊಂಡೇ ನಾನು AWM ಸ್ಕೋಪಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಸ್ಮೂತಾಗಿ AWMಲ್ಲಿ ಡ್ಯಾಮೇಜ್ ಕೊಡ್ತಿದೆ, ಅಷ್ಟೊಂದೇನು ಹಾರ್ಡ್ ಅನ್ನಿಸ್ತಿಲ್ಲ. ನೋಡ್ಬೋದು ಈಗ ನನ್ನ ಸೆನ್ಸಿಟಿವಿಟಿ ನನಗೆ ಸಿಕ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋ ಗೈಸ್.